ನಾಮಫಲಕದಲ್ಲಿ ಕನ್ನಡ ಕಡ್ಡಾಯಕ್ಕೇನು ಕರ್ನಾಟಕ ರಕ್ಷಣಾ ವೇದಿಕೆ ಕಹಳೆ ಮೊಳಗಿಸಿದೆ. ಅದರ ಪರಿಣಾಮವಾಗಿ ಮಧ್ಯರಾತ್ರಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಬಂಧನವಾಗಿದೆ. ಚಿಕ್ಕಜಾಲ ಪೊಲೀಸರಿಂದ ನಾರಾಯಣಗೌಡ ಅರೆಸ್ಟ್. ನಿನ್ನೆ ಬೃಹತ್ ರ್ಯಾಲಿ, ಭಾರಿ ಪ್ರತಿಭಟನೆ, ಉಗ್ರವಾದಂತಹ ಪ್ರತಿಭಟನೆ ನಡೆಯಿತು ಕರವೆಯಿಂದ. ಹೀಗಾಗಿ ಚಿಕ್ಕಜಾಲ ಪೊಲೀಸರು ನಾರಾಯಣಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ. ನಾರಾಯಣಗೌಡ ಅವರನ್ನ ಬಂಧಿಸಿ ಜಡ್ಜ್ ಎದುರು ಹಾಜರುಪಡಿಸಲಾಗಿದೆ. ಹೀಗಾಗಿ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಆದೇಶ ಕೊಟ್ಟಿದ್ದು, ನಾರಾಯಣಗೌಡ ಸೇರಿದಂತೆ 29 ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನ. ಜನವರಿ 10ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಟ್ಟಿದೆ ಕೋರ್ಟ್. ಬಂಧಿತ ಕರವೇ ಕಾರ್ಯಕರ್ತರು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಿದ್ದು, ಬಂಧಿತರನ್ನ ಜೈಲಿಗೆ ಕರೆದೊಯ್ತಾ ಇದ್ದಾರೆ ಪೊಲೀಸರು. ಎಲ್ಲೆಡೆ ಕನ್ನಡದಲ್ಲಿ ಬೋರ್ಡ್ಗಳು ಇರಬೇಕು, 60% ಬೋರ್ಡ್ಗಳಲ್ಲಿ ಕನ್ನಡ ಬಳಕೆಯಾಗಬೇಕು ಅನ್ನುವಂತಹ ನಿಯಮ ಇದ್ರೂ ಪಾಲನೆಯಾಗ್ತಾ ಇಲ್ಲ ಅಂತ ಹೇಳಿ ಬೋರ್ಡ್ಗಳಲ್ಲಿ ಕನ್ನಡ ಬಳಕೆಯ ಅಭಿಯಾನಕ್ಕೆ ಮುಂದಾದಂತಹ ರಕ್ಷಣಾ ವೇದಿಕೆ ಭಾರಿ ಉಗ್ರ ಪ್ರತಿಭಟನೆಯನ್ನ ನಡೆಸಿತು. ಪರಿಣಾಮವಾಗಿ ಕರವೇ ಅಧ್ಯಕ್ಷ ನಾರಾಯಣಗೌಡರ ಬಂಧನವಾಗಿದೆ. ಸ್ಕ್ರೀನ್ ನಲ್ಲಿ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ವಾಹನಗಳು ಮೂವ್ ಆಗ್ತಾ ಇರೋದನ್ನ. ಈಗಾಗಲೇ ಜನವರಿ 10ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಡಲಾಗಿದೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿ 29 ಕಾರ್ಯಕರ್ತರಿಗೆ. ಅದರ ಪರಿಣಾಮವಾಗಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಅದರ ಲೈವ್ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀವಿ. ಬಂಧಿತ ಕರವೇ ಕಾರ್ಯಕರ್ತರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ತಾ ಇರುವಂತಹ ದೃಶ್ಯ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಜಡ್ಜ್ ಆದೇಶ ಕೊಟ್ಟಿದ್ದಾರೆ 29 ಕಾರ್ಯಕರ್ತರಿಗೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರಿಗೂ ಕೂಡ 14 ದಿನಗಳ ನ್ಯಾಯಾಂಗ ಬಂಧನ. ಈ ಹಿನ್ನೆಲೆ ಮತ್ತಷ್ಟು ತೀವ್ರಗೊಳ್ಳಲಿದೆ ಕರವೇ ಪ್ರತಿಭಟನೆ. ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ. ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ ನಾರಾಯಣಗೌಡ. ನಿನ್ನೆ ಕೂಡ ಇಡೀ ದಿನ ಹೋರಾಟ ಜೋರಾಗಿತ್ತು. ಅದರಲ್ಲೂ ನಿನ್ನೆ ರಾತ್ರಿ ನಾರಾಯಣಗೌಡರ ಅರೆಸ್ಟ್ ಆಗಿದೆ. ಜನವರಿ 10ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಡಲಾಗಿದೆ. ಈ ಹಿನ್ನೆಲೆ ಮತ್ತಷ್ಟು ಇವತ್ತು ಪ್ರತಿಭಟನೆ ತೀವ್ರಗೊಳ್ಳುವ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾರಾಯಣಗೌಡ ಕರೆ ಕೊಟ್ಟಿದ್ದಾರೆ. ಕರವೇ ಕಾರ್ಯಕರ್ತರು ಸಿಎಂ ಮತ್ತು ಸಚಿವರ ಮನೆಗೆ ಮುತ್ತಿಗೆ ಹಾಕಲಿದ್ದಾರೆ. ಉಗ್ರ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಕರವೇ ಕಾರ್ಯಕರ್ತರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ಈಗ ಸಂಪರ್ಕದಲ್ಲಿದ್ದಾರೆ. ನಟರಾಜ್, ನಿನ್ನೆ ಕರವೇ ಭಾರಿ ಉಗ್ರ ಪ್ರತಿಭಟನೆ ನಡೆಸಿತು. ಈಗಾಗಲೇ ನಾರಾಯಣಗೌಡರು ಸೇರಿದಂತೆ ಹಲವರ ಅರೆಸ್ಟ್ ಆಗಿದೆ, ನ್ಯಾಯಾಂಗ ಬಂಧನ ಆಗಿದೆ. ಜೈಲಿಗೆ ಶಿಫ್ಟ್ ಆಯ್ತಾ? ಎಲ್ಲಿವರೆಗೆ ತಲುಪಿದ್ದಾರೆ? ಜೊತೆಗೆ ಅದರ ಪರಿಣಾಮ ಇವತ್ತು ಮತ್ತಷ್ಟು ಉಗ್ರ ಪ್ರತಿಭಟನೆನಾ ಅನ್ನಂತ ಪ್ರತಿಮಾ, ಏನಂತ ಅಂದ್ರೆ ನಿನ್ನೆ ನಡೆದಂತಹ ಒಂದು ಭಾರಿ ಪ್ರತಿಭಟನೆ ಇಡೀ ಕರ್ನಾಟಕಕ್ಕೆ ಒಂದು ಕಿಚ್ಚು ಹಚ್ಚಿದಂತಾಗಿದೆ. ಯಾಕಂತಂದ್ರೆ ಇಲ್ಲಿ ನೋಡ್ಬೋದು, ಕರ್ನಾಟಕದಲ್ಲಿ ಇಂಗ್ಲಿಷ್ ಬೋರ್ಡ್ಗಳನ್ನ ತೆಗೆದು ಕನ್ನಡ ಬೋರ್ಡ್ಗಳನ್ನ ಹಾಕ್ಬೇಕು ಅನ್ನೋ ಎಚ್ಚರಿಕೆಯನ್ನ ನೀಡಿದ್ರು. ಈ ಎಚ್ಚರಿಕೆಯ ಬೆನ್ನಲ್ಲಿ ಯಾರು ಈ ಬೋರ್ಡ್ಗಳನ್ನ ಹಾಕಿಲ್ಲ. ಆ ಸಂದರ್ಭದಲ್ಲಿ ನಿನ್ನೆ ಒಂದು ಭಾರಿ ಪ್ರಮಾಣದ ಒಂದು ಹೋರಾಟವೇ ನಡೆಯಿತು. ಸೊ ಅದೇ ಹೋರಾಟದ ಬೆನ್ನಲ್ಲೇ ನಿನ್ನೆ ರಾತ್ರಿ ಒಂದು 2:30 ಸುಮಾರಿಗೆ ಕರವೇ ರಾಜ್ಯಾಧ್ಯಕ್ಷರಾದಂತಹ TS ನಾರಾಯಣಗೌಡ ಅವರ ಜೊತೆಗೆ ಎಲ್ಲ ಒಂದು 29 ಮಂದಿ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಇಲ್ಲಿ ಒಂದು ಅರೆಸ್ಟ್ ಅನ್ನ ಮಾಡಿರ್ತಕ್ಕಂಥದ್ದು ನಮ್ಗೆ ಕಂಡು ಬರ್ತಾ ಇದೆ. ಮತ್ತೆ ನಸುಕಿನ ಜಾವ ಬೆಳಗ್ಗೆ ಒಂದು 5:30 ಸುಮಾರಿಗೆ ನ್ಯಾಯಾಧೀಶರ ನಿವಾಸಕ್ಕೆ ಇಲ್ಲಿ ಎಲ್ಲ ಕರವೇ ಕಾರ್ಯಕರ್ತರನ್ನ ಹಾಜರುಪಡಿಸಲಾಗಿತ್ತು. ಮತ್ತೆ ದೇವನಹಳ್ಳಿ ನಿವಾಸದಲ್ಲಿ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ಜಡ್ಜ್ ಇರುವಂತಹ ಜಾಗದಲ್ಲಿ ಹೋಗಿ ಅವರ ಸ್ವಂತ ಮನೆಯಲ್ಲೇ ಹೋಗಿ ಇಲ್ಲಿ ಒಂದು ಎಲ್ಲಾ ಕರವೇ ಕಾರ್ಯಕರ್ತರನ್ನ ಹಾಜರುಪಡಿಸಿ ಒಂದು ಕರವೇ ಕಾರ್ಯಕರ್ತರನ್ನ
ಅರೆಸ್ಟ್ ಮಾಡಿದಂತ ಪ್ರಕರಣ ಕೂಡ ನಮ್ಗೆ ಕಂಡು ಬರ್ತಾ ಇದೆ. ಜೊತೆಗೆ ನ್ಯಾಯಾಧೀಶರಿಂದ ಒಂದು 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಇಲ್ಲಿ ಆದೇಶವನ್ನ ಮಾಡಿದ್ದಾರೆ. ಅಂದ್ರೆ 14 ದಿನ ಅಂತ ಅಂದ್ರೆ ಇವತ್ತಿನಿಂದ ಹಿಡಿದು ಒಂದು ಜನವರಿ 10ರವರೆಗೆ ನ್ಯಾಯಾಂಗ ಬಂಧನದ ಒಂದು ಆದೇಶವನ್ನ ಇಲ್ಲಿ ನ್ಯಾಯಾಧೀಶರು ಮಾಡಿದ್ದಾರೆ. ಜೊತೆಗೆ ನೋಡ್ಬೋದು ನಾವು ಇವಾಗ ಸದ್ಯ ನಾವು ದೇವನಹಳ್ಳಿಯಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಕಡೆ ನಾವು ಇವಾಗ ಹೋಗ್ತಾ ಇದೀವಿ. ವಿಜುವಲ್ಸ್ ಅಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಅದೇ ಮಾರ್ಗವಾಗಿ ಹೋಗ್ತಾ ಇದೀವಿ. ಇವಾಗ ಸದ್ಯ ನಾವು ಯಲಹಂಕದಲ್ಲಿ ಇದ್ದೀವಿ. ಯಾವ ರೀತಿ ಒಂದು ಕರವೇ ಪ್ರತಿಭಟನಾಕಾರರನ್ನ ಬಸ್ನಲ್ಲಿ BMTC ಬಸ್ನಲ್ಲಿ ಒಂದು ಪೊಲೀಸರ ಒಂದು ದಂಡನ್ನ ತೆಗೆದುಕೊಂಡು ಇಲ್ಲಿ ಹೋಗ್ತಾ ಇರತಕ್ಕಂಥದ್ದು ಕೂಡ ನಮ್ಗೆ ಕಂಡು ಬರ್ತಾ ಇದೆ. ಈಗಾಗಲೇ ನಾವು ದೇವನಹಳ್ಳಿಯಿಂದ ದಾಟ್ಕೊಂಡು ಬಂದು ಯಲಹಂಕದವರೆಗೆ ಬಂದಿದ್ದೀವಿ. ಸದ್ಯಕ್ಕೆ ಇವಾಗ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿಗಳು ಕೂಡ ನಮಗೆ ಬರ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ನಟರಾಜ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.